ವ್ಯಾಪಾರಿಗಳ ಅಂಗಡಿಗಳ ತೆರವು ಕಾರ್ಯಾಚರಣೆಗೆ ವಿರೋಧವನ್ನ ವ್ಯಕ್ತಪಡಿಸಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಇಂದು ಬೆಂಗಳೂರಿನಲ್ಲಿ ವಿನೂತನ ಪ್ರತಿಭಟನೆಯನ್ನ ನಡೆಸಿತು. ಜಿಬಿಎ ವಿರುದ್ಧ ಗುದ್ದಲಿ ಹಿಡಿದು ಪ್ರತಿಭಟನೆ ನಡೆಸಿದ ವಾಟಾಳ್ ನಾಗರಾಜ್ ಬಡ ವ್ಯಾಪಾರಿಗಳ ಬದುಕಿನ ಮೇಲೆ ಸರ್ಕಾರ ಹೊಡೆತ ನೀಡ್ತಾ ಇದೆ ಎಂದು ಆರೋಪವನ್ನ ಮಾಡಿದ್ರು. ಫುಟ್ಪಾತ್ ಬದಿಯ ಸಣ್ಣ ವ್ಯಾಪಾರಿಗಳ ಅಂಗಡಿಗಳನ್ನ ಜೆಸಿಬಿ ಮೂಲಕ ತೆರವುಗೊಳಿಸುತ್ತಾ ಇರುವಂತಹ ಜಿಬಿಎ ಕ್ರಮವನ್ನ ಖಂಡಿಸಿ ಕನ್ನಡ ಚಳವಳಿ ವಾಟಾಳ್ ಪಕ್ಷ ಗುದ್ದಲಿ ಮೆರವಣಿಗೆಯನ್ನ ನಡೆಸಿತು. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಹಳೆ ಬಿಬಿಎಂಪಿ ಕಚೇರಿ ಸಮೀಪದ ಜಿಬಿಎ ಕಚೇರಿ ಎದುರು ಪ್ರತಿಭಟನೆ ನಡೆಯಿತು. ಕೈಯಲ್ಲಿ ಗುದ್ದಲಿಯನ್ನ ಹಿಡಿದು ಸರ್ಕಾರದ ಕ್ರಮದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಬಡ ವ್ಯಾಪಾರಿಗಳ ಬದುಕು ಉಳಿಸಬೇಕೆಂದು ಒತ್ತಾಯವನ್ನ ಮಾಡಿದ್ರು. ಇನ್ನು ಯಾವುದೇ ಮುನ್ಸೂಚನೆಯನ್ನ ನೀಡದೆ ಜೆಸಿಬಿ ಮೂಲಕ ಅಂಗಡಿಗಳನ್ನ ಧ್ವಂಸಗೊಳಿಸುವುದು ಅಮಾನವೀಯ ಕ್ರಮ ಎಂದು ವಾಟಾಳ್ ನಾಗರಾಜ್ ಆರೋಪವನ್ನ ಮಾಡಿದ್ರು. ಪಾದಾಚಾರಿ ಮಾರ್ಗದ ಹೆಸರಿನಲ್ಲಿ ಬಡವರ ಜೀವನೋಪಾಯ ಕಸಿದುಕೊಳ್ಳಲಾಗ್ತಿದೆ ಎಂದು ಅವರು ಟೀಕೆಯನ್ನ ಮಾಡಿದ್ರು. ಫುಟ್ಪಾತ್ ವ್ಯಾಪಾರಿಗಳಿಗೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸದೆ ತೆರವು ಕಾರ್ಯಾಚರಣೆ ನಡೆಸಬಾರದು, ಇಲ್ಲವಾದರೆ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾರಿಗಾರು ಒಬ್ಬರು ಜೆಸಿಪಿ ಹಾಕಿದ ಇಲ್ಲ. ಈ ಬಡವರ ಮೇಲೆ ನೀವು ಜೆಸಿಪಿ ಹಾಕಿ ಅವರ ಕಣ್ಣೀರು ಸುರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ಗಂಭೀರವಾಗಿ 3,000 ಕೋಟಿ ಅವರು ಕೊಟ್ಬಿಡಿ. ಅದಾದ ಮೇಲೆ ಅವರನ್ನು ಅಲ್ಲೇ ವ್ಯಾಪಾರ ಮಾಡೋದಕ್ಕೆ ಗೌರವವಾಗಿ ನೀವು ಬಿಡಬೇಕು. ಎರಡನೇದು, ಇವತ್ತು ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, MES ಅವರಿಗೆ ನೀವೇನು ಬೇಕಾದರೂ ದಾಂಧಲೆ ಮಾಡಿ, ಏನು ಬೇಕಾದರೂ ಹೋರಾಟ ಮಾಡಿ, ನಾವು ದುಡ್ಡು ಕೊಡ್ತೀವಿ, ನಾವು ಲಾಯರ್ ಕೊಡ್ತೀವಿ, ನಾವು ಕೋರ್ಟ್ ಬಂದು ನೀವು ಪರವಾಗಿ ನಿಲ್ತೀವಿ ಅಂತ. ಈಗ ತಾನೇ ನಮ್ಮ ಮುಖ್ಯಮಂತ್ರಿಗಳು ಬೆಳಗಾವಿಯಲ್ಲಿದ್ದಾರೆ. ಅವ್ರಿಗೆ ಹೇಳ್ತೀನಿ, ನೀವು ನಿಜವಾಗಲೂ ಪ್ರಾಮಾಣಿಕವಾಗಿ ಚಿಂತನೆ ಮಾಡಿ ಅಲ್ಲೇ ನೀವು ಮಹಾರಾಷ್ಟ್ರ ಏಕೀಕರಣ ಸಮಿತಿ MES ಬ್ಯಾನ್ ಮಾಡಿ. ಬಡವರ ಹೊಟ್ಟೆಯ ಮೇಲೆ ಹೊಡೆಯುವ ಜಿಬಿಎ ಕ್ರಮವನ್ನ ನಾವು ಒಪ್ಪೋದಿಲ್ಲ. ವ್ಯಾಪಾರಿಗಳಿಗೆ ನ್ಯಾಯ ಸಿಗೋವರೆಗೂ ಹೋರಾಟ ಮುಂದುವರಿಸುತ್ತೇವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೋಸಮ್ಮ, ಪ್ರಗತಿ ಟಿವಿ, ಬೆಂಗಳೂರು.